ಮಹೇಶ್ ಶೆಟ್ಟಿ ತಿಮರೋಡಿ ಹಾಗೆಯೇ ಆತನ ಸಹೋದರನ ಮನೆಯಲ್ಲಿ ಸತತ 7 ಗಂಟೆಗಳಿಂದ ಎಸ್ಐಟಿ ನಿರಂತರವಾಗಿ ಶೋಧ ಮಾಡ್ತಾ ಇದೆ. ಮಹೇಶ್ ಶೆಟ್ಟಿ ಹಾಗೆಯೇ ಮೋಹನ್ ಕುಮಾರ್ ಮನೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಬೆಳಗ್ಗೆ 9:30 ವೇಳೆಗೆ ಮಹೇಶ್ ಶೆಟ್ಟಿ ಹಾಗೆಯೇ ಆತನ ಸಹೋದರ ಮೋಹನ್ ಕುಮಾರ್ ಮನೆಯಲ್ಲಿ ಹುಡುಕಾಟವನ್ನ ಆರಂಭ ಮಾಡಿದ್ದಾರೆ. ಅಲ್ಲಿಗೆ 9:30 ವೇಳೆಗೆ ಬಂದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಪ್ರತಿಯೊಂದು ವಸ್ತುವಿನ ವಿವರವನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯನ ಮೊಬೈಲ್ ಇತ್ತು, ಬಟ್ಟೆ ಇತ್ತು, ಅದನ್ನು ಕೂಡ ಸೀಸ್ ಮಾಡ್ಕೊಂಡಿದ್ದಾರೆ. ತಿಮರೋಡಿ ಮನೆಯ ಸಿಸಿಟಿವಿ ಹಾರ್ಡ್ ಡಿಸ್ಕ್ ಅನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಅಲ್ಲಿ ಸಭೆಗಳು ಆಗ್ತಾ ಇತ್ತ, ರಹಸ್ಯ ಸಭೆಗೆ ಯಾರೆಲ್ಲ ಬರ್ತಾ ಇದ್ರು, ಯಾವ ರೀತಿಯಾಗಿ ಷಡ್ಯಂತ್ರವನ್ನ ಪ್ಲಾನ್ ಅನ್ನ ರೂಪಿಸಲಾಗ್ತಾ ಇತ್ತು, ನಿನಗೆ ಯಾವ ನಿರ್ದೇಶನವನ್ನ ಕೊಡ್ತಾ ಇದ್ರು ಅನ್ನುವಂತಹ ಪ್ರಶ್ನೆಗಳನ್ನ ಕೂಡ ಕೇಳಿ ಜನ ಬರ್ತಾ ಇದ್ದಾಗ ಕೋಣೆಗೆ ನನ್ನನ್ನ ಕಳುಹಿಸಿ ಬೀಗ ಹಾಕ್ತಾ ಇದ್ರು ಅಂತ ಹೇಳಿದ್ದಾನೆ ಚಿನ್ನಯ್ಯ. ಈ ಮಾಸ್ಕ್ ಮ್ಯಾನ್ ಮಲಗ್ತಾ ಇದ್ದ ಕೋಣೆಯನ್ನ ಕೂಡ ಎಸ್ಐಟಿ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ. ಆತನನ್ನ ಎಸ್ಐಟಿಯ ವಿಚಾರಣೆಯ ಸಂದರ್ಭದಲ್ಲೂ ಕೂಡ, ಅದರಲ್ಲೂ ಕೂಡ ಉತ್ಖನನಕಾರಿ ಆಗ್ತಾ ಇರುವ ಸಂದರ್ಭದಲ್ಲೂ ಕೂಡ ಆತನನ್ನ ಇವರೇ ಅವನ ಮನೆಯಿಂದ ಕರ್ಕೊಂಡು ಬರ್ತಾ ಇದ್ರು, ನಂತರ ಕರ್ಕೊಂಡು ಹೋಗ್ತಾ ಇದ್ರು. ಮಹೇಶ್ ಶೆಟ್ಟಿ ತಿಮರೋಡಿ ಅಥವಾ ಆತನ ಸಹೋದರರ ಮನೆಯಲ್ಲಿ ಚಿನ್ನಯ್ಯ ಉಳ್ಕೊಳ್ತಾ ಇದ್ದ ಕಾರಣ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಗೆ ಸಾಕಷ್ಟು ಜನ ಪ್ರತಿನಿತ್ಯ ಬಂದು ಹೋಗ್ತಾರೆ. ಹಾಗಾಗಿ ಇದ್ಯಾವುದು ಗೊತ್ತಾಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಆತನ ಮನೆಯಲ್ಲಿ ಕೆಲವೊಂದಷ್ಟು ದಿನ ಚಿನ್ನಯ್ಯನನ್ನ ಇಟ್ರೆ, ಕೆಲವು ದಿನಗಳ ಕಾಲ ಮಹೇಶ್ ಶೆಟ್ಟಿ ತಿಮರೋಡಿ ಆತನ ಸಹೋದರ ಮೋಹನ್ ಕುಮಾರ್ ಮನೆಯಲ್ಲೂ ಕೂಡ ಚಿನ್ನಯ್ಯನನ್ನ ಇರಿಸಲಾಗಿತ್ತು. ಅಷ್ಟು ಮಾತ್ರ ಅಲ್ಲ, ಸ್ಥಳ ಬದಲಾವಣೆ ಆಗಾಗ ಆಗ್ತಾ ಇರ್ತಂತೆ. ಇದನ್ನ ಕೂಡ ಚಿನ್ನಯ್ಯ ಎಸ್ಐಟಿಯ ವಿಚಾರಣೆಯ ಸಂದರ್ಭದಲ್ಲಿ ಬಾಯ್ಬಿಟ್ಟಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಅದೇ ಕಾರಣಕ್ಕಾಗಿ ಆತ ಕೊಟ್ಟ ಸ್ಟೇಟ್ಮೆಂಟ್ನ ಆಧಾರದ ಮೇಲೆನೆ ಇವತ್ತು ಚಿನ್ನಯ್ಯನನ್ನ ಕರ್ಕೊಂಡು ಬಂದು ಒಂದ್ ಕಡೆ ಸ್ಥಳ ಮಹಜರನ್ನ ಮಾಡಿದ್ದಾರೆ ಅಧಿಕಾರಿಗಳು. ಮತ್ತೊಂದು ಕಡೆ ಈಗಾಗಲೇ ಆತ ಬಳಕೆ ಮಾಡ್ತಾ ಇದ್ದಂತಹ ಫೋನ್ ಆಗಿರಬಹುದು, ಆತನ ಬಟ್ಟೆ ಆಗಿರ್ಬೋದು, ಕೆಲವು ವಸ್ತುಗಳಾಗಿರ್ಬೋದು, ಎಕ್ಸಾಕ್ಟ್ ಆಗಿ ನಾವು ಇಲ್ಲಿ ಗಮನಿಸಬೇಕು ಅಂದ್ರೆ ಸಿಸಿಟಿವಿಯ ದೃಶ್ಯಾವಳಿಗಳು ಇದ್ದಂತಹ ಹಾರ್ಡ್ ಡಿಸ್ಕ್ ಅನ್ನ ಕೂಡ ಎಸ್ಐಟಿ ಅಧಿಕಾರಿಗಳು ಪಡ್ಕೊಂಡಿದ್ದಾರೆ. ಇದು ಬಹಳ ಬಹಳ ಇಂಪಾರ್ಟೆಂಟ್. ಗೊತ್ತಿಲ್ಲ ಇದರಲ್ಲಿ ಎಷ್ಟನ್ನ ಉಳಿಸ್ಕೊಂಡಿದ್ದಾರೆ, ಎಷ್ಟು ಡಿಲೀಟ್ ಆಗಿದೆ ಅನ್ನುವಂಥದ್ದನ್ನು ಕೂಡ ಅಧಿಕಾರಿಗಳು ಪತ್ತೆ ಹಚ್ತಾರೆ. ಆದರೆ ಅಲ್ಲಿ ಎಷ್ಟು ಟೈಮ್ನಿಂದ ಮೀಟಿಂಗ್ಗಳಾಗ್ತಾ ಇತ್ತು, ಎಷ್ಟು ಟೈಮ್ ಮೀಟಿಂಗ್ನಲ್ಲಿ ಯಾರ್ಯಾರು ಬರ್ತಾ ಇದ್ರು, ಯಾರ್ಯಾರು ರಹಸ್ಯ ಸಭೆಯಲ್ಲಿ ಪಾಲ್ಗೊಂಡಿದ್ರು, ಇವೆಲ್ಲದರ ಬಗ್ಗೆ ಕೂಡ ಎಸ್ಐಟಿ ಅಧಿಕಾರಿಗಳು ಇದೀಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ತನಿಖೆ ಆರಂಭ ಆಗಿದೆ. ಈ ಒಂದು ತನಿಖೆ ಇನ್ನು ಯಾವ್ಯಾವ ಹಂತದಲ್ಲಿ ನಡೆಯುತ್ತೆ, ಯಾವ್ಯಾವ ಆಯಾಮಗಳಲ್ಲಿ ತನಿಖೆಯನ್ನ ಮಾಡ್ತಾರೆ ಅನ್ನುವಂತಹ ಕುತೂಹಲ ಕೂಡ ಇದೆ. ಇದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್ ಶೆಟ್ಟಿ, ಈಗಾಗಲೇ ಇನ್ನೂ ಕೂಡ ಎಸ್ಐಟಿ ಅಧಿಕಾರಿಗಳು ಶೋಧವನ್ನ ಮಾಡ್ತಾ ಇದ್ದಾರಾ? ಇಬ್ಬರ ಮನೆಯಲ್ಲೂ ಕೂಡ ಇನ್ನೂ ಕೂಡ ಮಹಜರ ಪ್ರಕ್ರಿಯೆ ಆಗಿರ್ಬೋದು, ಶೋಧವನ್ನ ಕಂಟಿನ್ಯೂ ಮಾಡಿದಾರಾ ಅಧಿಕಾರಿಗಳು? ಹೇಗೆ ನವಿತಾ, ಬೆಳಗ್ಗೆ 9:30 ಗಂಟೆಗೆ ಆರಂಭವಾದಂತಹ ಶೋಧ ಕಾರ್ಯ ಈ ಕ್ಷಣದವರೆಗೆ ಕೂಡ ಆಗ್ತಾ ಇದೆ. ಇದೀಗ ಬಂದಂತ ಮಾಹಿತಿ ಪ್ರಕಾರವಾಗಿ ಮುಕ್ತಾಯದ ಹಂತದಲ್ಲಿ ಮಹಜರು ಕಾರ್ಯ ಆಗ್ತಾ ಇದೆ. ಸುಮಾರು 6:30 ಗಂಟೆ ಹೊತ್ತಿಗೆ ನಿರಂತರವಾಗಿ ಇಲ್ಲಿ ಶೋಧ ಕಾರ್ಯ ಆಗ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಹಲವು ಮಹತ್ವದ ಮಾಹಿತಿಗಳನ್ನ, ಮಹತ್ವದ ದಾಖಲೆಗಳನ್ನ ಕೂಡ ಎಸ್ಐಟಿ ಅಧಿಕಾರಿಗಳು ಸಂಗ್ರಹ ಮಾಡಿದ್ದಾರೆ ಅನ್ನೋದು ವಿಚಾರ ಕೂಡ ಬಯಲಾಗ್ತಾ ಇದೆ. ಜೊತೆಗೆ ಅನಾಮಿಕ ವ್ಯಕ್ತಿಯನ್ನ ಸ್ಪಾಟ್ ಅಲ್ಲೇ ವಿಚಾರಣೆ ಮಾಡ್ತಾ ಇದೆ ಎಸ್ಐಟಿ ತಂಡ. ಯಾಕಂದ್ರೆ ಅನಾಮಿಕ ವ್ಯಕ್ತಿ ಇಷ್ಟು ದಿನಗಳ ಕಾಲ ಒಂದು ಅಜ್ಞಾತ ಸ್ಥಳದಿಂದ ಹೋಗಿ ಬರ್ತಾ ಇದ್ದೆ ಅಂತ ಹೇಳ್ತಾ ಇದ್ದ. ಹಾಗಾಗಿ ಆ ಅಜ್ಞಾತ ಸ್ಥಳ ಯಾವುದು ಎಂಬ ಪ್ರಶ್ನೆಗೆ ಉತ್ತರ ಈಗ ಸಿಕ್ಕಿರುವಂತದ್ದು ಮಹೇಶ್ ಶೆಟ್ಟಿ ಅವರ ಮನೆಯಲ್ಲಿ ಅಂತ ಹೇಳಿ. ಹಾಗಾಗಿ ಆತ ಮಲಗುತ್ತಿದ್ದಂತಹ ಕೋಣೆ ಆಗಿರ್ಬೋದು, ಆತನ ಜೊತೆ ಸಂಪರ್ಕಕ್ಕೆ ಬಂದವರು, ಮತ್ತು ಅಲ್ಲಿ ಏನಾದ್ರೂ ಸಭೆಗಳು ಆಗ್ತಾ ಇತ್ಯಾ, ಗೌಪ್ಯ ಸಭೆಗಳು ಆಗ್ತಾ ಇತ್ತಾ, ರಹಸ್ಯ ಸಭೆಗಳು ಆಗ್ತಾ ಇತ್ತಾ, ಜೊತೆಗೆ ನಿನ್ಗೆ ಏನಾದ್ರೂ ನಿರ್ದೇಶನವನ್ನ ಕೊಟ್ಟಿದ್ರ ಎಂಬಿತ್ಯಾದಿ ಎಲ್ಲ ಪ್ರಶ್ನೆಗಳಿಗೆ ಈಗ ಎಸ್ಐಟಿ ಅವರು ಉತ್ತರವನ್ನ ಕಂಡುಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅನಾಮಿಕ ವ್ಯಕ್ತಿ ಹೇಳಿದಿಷ್ಟೇ, ಆರಂಭದ ದಿನದಲ್ಲಿ ನಾನು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲಿದ್ದೆ. ಆಗ ಯಾವಾಗ ಸಾರ್ವಜನಿಕರ ಸಂಪರ್ಕ ಜಾಸ್ತಿ ಆಯಿತು, ಅಂದ್ರೆ ಮನೆಗೆ ಸಾರ್ವಜನಿಕರ ಭೇಟಿ ಆಗಿರ್ಬೋದು, ಹೋರಾಟಗಾರರ ಭೇಟಿ, ಮಾಧ್ಯಮದವರ ಭೇಟಿ ಜಾಸ್ತಿ ಆದ ಸಂದರ್ಭದಲ್ಲಿ ನನ್ನನ್ನ ಅವರ ಸಹೋದರ ಮೋಹನ್ ಶೆಟ್ಟಿ ಅವರ ಮನೆಯಲ್ಲಿ ಇರಿಸಿಕೊಳ್ಳಲಾಗಿತ್ತು ಅನ್ನೋ ಮಾಹಿತಿಯನ್ನು ಸದ್ಯಕ್ಕೆ ಅನಾಮಿಕ ವ್ಯಕ್ತಿ ಹೇಳಿರುವಂತದ್ದು. ಸದ್ಯ ಮಹಜರು ಪ್ರಕ್ರಿಯೆ ಮುಕ್ತಾಯದ ಹಂತಕ್ಕೆ ಬರ್ತಾ ಇದೆ. ಈಗಾಗಲೇ ಆತನ ಮೊಬೈಲ್ ಆಗಿರ್ಬೋದು, ಆತನ ವಸ್ತ್ರ ಆಗಿರ್ಬೋದು, ಊರಿಂದ ತಂದಂತಹ ಬ್ಯಾಗ್ ಆಗಿರ್ಬೋದು, ಇನ್ನಿತರ ಹಲವು ಮಾಹಿತಿಗಳನ್ನ, ದಾಖಲೆಗಳನ್ನ ಪೊಲೀಸರು ಕಲೆ ಹಾಕ್ತಿದ್ದಾರೆ. ಜೊತೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲಿ ಅಳವಡಿಸಿದಂತಹ ಸಿಸಿ ಕ್ಯಾಮೆರಾದ ಹಾರ್ಡ್ ಡಿಸ್ಕ್ ಗಳನ್ನು ಕೂಡ ಪೊಲೀಸರು ಈಗ ವಶಕ್ಕೆ ಪಡಿಸಿಕೊಂಡಿರುವಂತದ್ದು. ಯಾಕಂದ್ರೆ ಈ ಪ್ರಕರಣಕ್ಕೆ ಬೇಕಾದಂತಹ ಅತ್ಯಮೂಲ್ಯ ಸಾಕ್ಷಿಗಳು ಅದು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲಿ ಇದೆ ಅನ್ನೋ ಖಚಿತ ಮಾಹಿತಿಯ ಹಿನ್ನೆಲೆಯಲ್ಲಿ ಇವತ್ತು ಶೋಧ ಕಾರ್ಯವನ್ನು ಆರಂಭಿಸಿದ್ರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶೋಧ ಕಾರ್ಯ ಮುಕ್ತಾಯದ ಹಂತವನ್ನು ತಲುಪಲಿದೆ. ನಮಿತಾ. ಓಕೆ, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ಡೀಟೇಲ್ಸ್ಗೆ. ಬಿಜೆಪಿಯ 2 ಬಣಗಳ ಕಚ್ಚಾಟದಿಂದಲೇ ಧರ್ಮಸ್ಥಳಕ್ಕೆ ಕಪ್ಪು ಮೆಸ್ಸಿ.
ಎಸ್ಐಟಿ ತನಿಖೆಯನ್ನ ಸ್ವಾಗತಿಸಿ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರು. ಇದೀಗ ಅದನ್ನ ರಾಜಕೀಯಕ್ಕೆ ಬಳಸಿಕೊಳ್ತಿದ್ದಾರೆ ಅಂತ ಡಿಕೆಶಿ ಗರಂ ಆಗಿದ್ದಾರೆ. ಬಿಜೆಪಿ ಧರ್ಮಸ್ಥಳದ ಪರವಾಗಿ ಧರ್ಮ ಯುದ್ಧ ಮಾಡ್ತಾ ಇಲ್ಲ, ಧರ್ಮದಲ್ಲೇ ಬಿಜೆಪಿಯವರು ರಾಜಕೀಯ ಮಾಡ್ತಾ ಇದ್ದಾರೆ. ಬಿಜೆಪಿಯ ಧರ್ಮಸ್ಥಳ ಅಭಿಯಾನಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಎಸ್ಐಟಿ ರಚನೆ ಮಾಡಿದಂತಹ ಸಂದರ್ಭದಲ್ಲಿ ಸುಮ್ಮನೆ ಇದ್ರು, ಅದೇ ರೀತಿಯಾಗಿ ಅದನ್ನ ಸ್ವಾಗತ ಮಾಡಿ ಸುಮ್ಮನೆ ಇದ್ದಿದ್ರೆ ಆಗ್ತಾ ಇತ್ತು. ಆದ್ರೆ ಇದೀಗ ಅದನ್ನ ರಾಜಕೀಯಕ್ಕೆ ಬಳಸಿಕೊಳ್ತಿದ್ದಾರೆ, ಇವರೇ ಕಪ್ಪು ಮಸಿ ಬಳಿತಾ ಇದ್ದಾರೆ ಅಂತ ಹೇಳಿ ಡಿಕೆಶಿ ಗರಂ ಆಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈಗ ಬಿಜೆಪಿಯವರೇನು ಧರ್ಮ ಯುದ್ಧ ಮಾಡ್ತಾ ಇಲ್ಲ, ಬಿಜೆಪಿಯವರು ಧರ್ಮದಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ. ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರು. ಅವರ ಪಾರ್ಟಿ ಲೀಡರ್ಗಳೆಲ್ಲ ನಮ್ಮ SITನ ಸ್ವಾಗತ ಮಾಡಿದ್ರು, ಅವ್ರ ಕುಟುಂಬದವರು SITನ ಸ್ವಾಗತ ಮಾಡಿದ್ರು. ನಾವು ಏನಿದೆ ಸತ್ಯ ತರಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಅವ್ರಿಗೆಲ್ಲ ಗೊತ್ತಾಗ್ಬಿಟ್ಟು ಈಗ ಪಾಪ ಧರ್ಮಸ್ಥಳನ್ನು ಅಶುದ್ಧ ಮಾಡಕ್ ಹೊರಟಿದ್ದಾರೆ. ನಾನು ಧರ್ಮಸ್ಥಳದವರ ಧರ್ಮಾಧಿಕಾರಿಗಳಿಗೆ ನಾನು ಅಪೀಲ್ ಮಾಡ್ತೀವಿ, ಇಂಥ ರಾಜಕೀಯದ ಕುತಂತ್ರಕ್ಕೆ ತಾವು ತಮ್ಮ ಕ್ಷೇತ್ರ ಬಲಿಯಾಗಬಾರದು ಅಂತ. ಹಾಡ ಹಗಲೇ ಗನ್ ತೋರಿಸಿ ಚಿನ್ನದಂಗಡಿ ದರೋಡೆಯ ಯತ್ನವನ್ನ ಮಾಡಲಾಗಿದೆ. ಹೆಲ್ಮೆಟ್ ಹಾಕೊಂಡ್ಬಂದು ಗನ್ ತೋರಿಸಿ ಚಿನ್ನದಂಗಡಿಯನ್ನ ದರೋಡೆಗೆ ಪ್ರಯತ್ನವನ್ನ ಪಡಲಾಗಿದೆ. ಬೆಳಗಾವಿ ಜಿಲ್ಲೆ ಅಥಣಿಯ ತ್ರಿಮೂರ್ತಿ ಜ್ಯುವೆಲ್ಲರ್ಸ್ನಲ್ಲಿ ಈ ಘಟನೆ ನಡೆದಿದೆ. ಇಬ್ಬರು ಖದೀಮರು ಈ ದರೋಡೆಗೆ ವಿಫಲ ಪ್ರಯತ್ನವನ್ನ ಮಾಡಿದ್ದಾರೆ. ಮಾಲೀಕ ಕಿರ್ಚಿದ್ರಿಂದ ಬಿಟ್ಟು ಓಡ್ ಹೋಗಿದ್ದಾರೆ ಈ ಖದೀಮರು. ಮಹೇಶ್ ಪೂತಾದಾರ ಅನ್ನುವವರಿಗೆ ಸೇರಿದಂತಹ ಅಂಗಡಿ ಇದು. ಆದ್ರೆ ಅಲ್ಲಿ ಚಿನ್ನವನ್ನ ಕದಿಯೋದಕ್ಕೆ ಬಂದಂತಹ ಇಬ್ಬರು ಖದೀಮರು ಅಲ್ಲಿ ಓನರ್ ಕಿರುಚಿದ್ರು ಅನ್ನುವ ಕಾರಣಕ್ಕಾಗಿ ಇಮಿಡಿಯೇಟ್ ಆಗಿ ಅಲ್ಲಿಂದ ಓಡ್ ಹೋಗಿದ್ದಾರೆ, ವಿಫಲ ಪ್ರಯತ್ನವನ್ನ ಮಾಡಿದ್ದಾರೆ. ಅಥಣಿಯ ತ್ರಿಮೂರ್ತಿ ಜ್ಯುವೆಲ್ಸ್ ನಲ್ಲಿ ಹೀಗೊಂದು ಘಟನೆ ನಡೆದಿದೆ. ಇಬ್ಬರು ಖದೀಮರಿಂದ ದರೋಡೆಗೆ ವಿಫಲ ಪ್ರಯತ್ನ ಆಗಿದ್ದು, ಹಾಡ ಹಗಲೇ ಗನ್ ತೋರಿಸಿ ಚಿನ್ನದಂಗಡಿಯ ದರೋಡೆಯ ಪ್ರಯತ್ನವನ್ನ ಇಬ್ಬರು ಖದೀಮರು ಮಾಡಿದ್ದಾರೆ. ಆದ್ರೆ ಮಾಲೀಕನ ಅದೃಷ್ಟ ಅಂತ ಹೇಳಬೇಕು, ಯಾವುದೇ ರೀತಿಯ ಕಳ್ಳತನ ಆಗಿಲ್ಲ. ಮಾಲೀಕ ಕಿರಿಚಿಕೊಂಡಂತಹ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಅಲ್ಲಿ ಓಡ್ ಹೋಗಿದ್ದಾರೆ ಇಬ್ಬರು ಖದೀಮರು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಲೋಹಿತ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಲೋಹಿತ್, ಹೇಗಾಯ್ತು? ಮಾಲೀಕ ಅಲ್ಲಿ ಇಮಿಡಿಯೇಟ್ ಆಗಿ ಕಿರ್ಚಾಡ್ಕೊಂಡಿದ್ದಕ್ಕೆ ಭಯಪಟ್ಟು ಓಡ್ ಹೋದ್ರ, ಹೇಗೆ? ಇವರಿಬ್ರು ಯಾರು ಏನು ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಏನಾದ್ರು ಮಾಹಿತಿ ಸಿಗ್ತಾ ಇದೆಯಾ? ಹೌದು ನವಿತಾ, ಏನಂತಂದ್ರೆ ಹಾಡುವಾಗ್ಲೇ ಗನ್ ತೋರಿಸಿ ಒಂದು ಚಿನ್ನದ ಅಂಗಡಿ ದರೋಡೆಗೆ ಯತ್ನ ಮಾಡ್ತಾ ಇದ್ರು. ಅದು ವಿಫಲ ಆಗಿದೆ ಅಂತ ಹೇಳ್ಬೋದು. ಸಾಕಷ್ಟು ಏನಂತಂದ್ರೆ ಆ ಕೈಯಲ್ಲಿ ರಾಜಾರೋಷವಾಗಿ ಗನ್ ಅನ್ನ ಇಟ್ಕೊಂಡ್ ಬರ್ತಾರೆ, ನೇರವಾಗಿ ಮಾಲೀಕನಿಗೆ ಪಾಯಿಂಟ್ ಮಾಡ್ತಾರೆ. ಬಳಿಕ ಅಂಗಡಿಲಿರ್ತಕ್ಕಂಥ ವಸ್ತುಗಳನ್ನ ತೆಗೆದುಕೊಡು ಅಂತ ಹೇಳಿ ಮಾತನಾಡ್ತಾ ಇರ್ಬೇಕಾದ್ರೇನೆ ಒಳಗಡೆ ಒಂದು ಕೌಂಟರ್ನ ತೆಗೆದು ಏನ್ ಒಳಗಡೆ ಹೋಗ್ತಾರೆ, ಅದಕ್ಕೆ ಮಾಲೀಕ ಹೆದರ್ಕೊಂಡು ನೇರವಾಗಿ ಆತ ಓಡಿ ಹೋಗಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಇನ್ನೊಬ್ಬ ಆತನ ಜೊತೆ ಏನ್ ಮುಸುಕುದಾರಿ ಬಂದಿರ್ತಾನೆ, ಆತ ಮಾಲೀಕನ ಹಿಡ್ಕೊಂಡಾಗ ಆ ಮಾಲೀಕ ಏನಂತಂದ್ರೆ ಭಯದಿಂದ ಜೋರಾಗಿ ಕಿರ್ಚಾಡೋಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಹೊರಗಡೆ ಇದ್ದಂತ ಜನರ ಅಟೆನ್ಷನ್ ಈ ಒಂದು ಅಂಗಡಿ ಕಡೆಗೆ ಬರುತ್ತೆ. ಆಗ ಇನ್ನು ಜನ ಕೂಡ್ತಾರೆ ಅಂತ ತಕ್ಷಣ ಆ ಒಂದು ಇಬ್ರು ಜನ ಏನ್ ಹೆಲ್ಮೆಟ್ ಹಾಕೊಂಡ್ಬಂದು ಒಂದು ಕಳ್ಳತನಕ್ಕೆ ಯತ್ನ ವಿಫಲವನ್ನು ಮಾಡಿದ್ದಾರೆ. ಅವ್ರು ಇಬ್ರು ಕೂಡ ಓಡೋಗಿರ್ತಕ್ಕಂಥದ್ದು. ಸೊ ಸದ್ಯಕ್ಕೆ ಅಥಣಿ ಪೊಲೀಸರು ಈಗ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ CCTV ಗಾಡಿ ನಂಬರ್ ಅನ್ನ ಟ್ರೇಸ್ ಮಾಡಿ ಆ ಒಂದು ಕಳ್ಳತನ ಹಿಡಿಯೋದಕ್ಕೆ ಈಗ ಬಲಿ ಬೀಸಿರ್ತಕ್ಕಂಥದ್ದು. ಸದ್ಯಕ್ಕೆ ಏನಂತಂದ್ರೆ ಆ ಇಬ್ರು ಖದೀಮರು ಹೆಲ್ಮೆಟ್ ಧರಿಸಿರೋದ್ರಿಂದ ಅವರ ಮುಖಚೇಹರೆ ಪರಿಚಯ ಮಾತ್ರ ಸಿಕ್ಕಿಲ್ಲ. ಆದ್ರೆ ಒಂದು ಮೋಟರ್ ಸೈಕಲ್ ಅಲ್ಲಿ ಅವರು ಬಂದಿದ್ರು ಅನ್ನುವಂತ ಪ್ರಾಥಮಿಕ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಸೊ ಸದ್ಯಕ್ಕೆ ಏನಂತಂದ್ರೆ ಅಲ್ಲಲ್ಲಿಗೆ ಇರ್ತಕ್ಕಂಥ CCTVಗಳ ಆಧಾರದ ಮೇಲೆ ಆ ಒಂದು ಬೈಕ್ ಅನ್ನ ಟ್ರೇಸ್ ಮಾಡಿ ಎಲ್ಲಿಂದ ಇವರು ಬಂದಿದ್ದಾರೆ, ಎಲ್ಲಿಂದ ಹೋಗಿದ್ದಾರೆ ಅನ್ನುವಂತ ಒಂದು ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಈಗ ಅಥಣಿ ಪೊಲೀಸರು ಮುಂದಾಗಿರ್ತಕ್ಕಂಥದ್ದು. ನವಿತಾ, ಥ್ಯಾಂಕ್ ಯು ಲೋಹಿತ್ ಡೀಟೇಲ್ಸ್ಗೆ. ಕೊಳ್ಳೇಗಾಲ ತಾಲೂಕಿನ ದಾಸನಪುರ, ಮುಳ್ಳೂರು, ಹಂಪಾಪುರ ಸೇರಿ 10ಕ್ಕೂ ಅಧಿಕ ಹಳ್ಳಿಗಳ ಜನರಿಗೆ ದಶಕಗಳಿಂದ ಟೆನ್ಷನ್ನೇ ತಪ್ಪಿಲ್ಲ. ಕಾರಣ ಕಾವೇರಿ ನದಿಯಿಂದ ಪ್ರವಾಹ ಬಂದ್ರೆ ಸಾವಿರಾರು ಎಕರೆ ಕೃಷಿ ಭೂಮಿ ಜಲಾವೃತವಾಗುತ್ತೆ, ಜನರಿಗೆ ಜೀವ ಭಯ ಶುರುವಾಗುತ್ತೆ. 18.50 ಕೋಟಿಯಲ್ಲಿ ತಡೆಗೋಡೆಗೆ ಪ್ರಸ್ತಾವನೆ ಸಲ್ಲಿಸಿದ್ರೂ ಸರ್ಕಾರ ಅನುಮೋದನೆ ಕೊಡ್ತಿಲ್ಲ. ಈ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದಲ್ಲಿ ವಿಸ್ತೃತವಾಗಿ ತೋರಿಸ್ತೀವಿ, ನೋಡಿ. ನಿಮ್ಮ ಮನೆ ಬಾಗಿಲಿಗೆ ನ್ಯೂಸ್ 18 ಕನ್ನಡ ಬಂದಿದೆ. ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗಲು
ನಿಮ್ಮ ಸಮಸ್ಯೆಗಳನ್ನು ಕೇಳಲು, ಆಡಳಿತ ನಡೆಸುವವರ ಗಮನವನ್ನು ನಿಮ್ಮತ್ತ ಸೆಳೆಯಲು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಲು, ಆ ಮೂಲಕ ನಿಮ್ಮೂರಲ್ಲಾಗಬೇಕಾದ ಬದಲಾವಣೆಯನ್ನು, ಅಭಿವೃದ್ಧಿಯನ್ನು, ಸಮಸ್ಯೆಗಳಿಗೆ ಪರಿಹಾರವನ್ನು ಖಾತ್ರಿಪಡಿಸೋದಕ್ಕೆ ನಾವು ಬಂದಿದ್ದೇವೆ. ಇದೇ ಹೊತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ 18. ನಾನು ಆಶಕ್ ಮುಲ್ಕಿ. ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ವ್ಯಾಪ್ತಿಗೆ ಬರುವಂತಹ ಕಾವೇರಿ ನದಿಯ ತಟದಲ್ಲಿ ಬರುವಂಥ 10ಕ್ಕೂ ಅಧಿಕ ಗ್ರಾಮಸ್ಥರನ್ನು ಮಾತಾಡಿಸ್ತೀವಿ. ಈ 10ಕ್ಕೂ ಅಧಿಕ ಗ್ರಾಮಸ್ಥರೇನಿದ್ದಾರೆ, ಇವರ ಗ್ರಾಮಗಳಿಗೆ ಇವರು ಪ್ರತಿ ವರ್ಷ ಯಾವಾಗೆಲ್ಲ ನದಿಯಲ್ಲಿ ನೀರು ಜಾಸ್ತಿ ಆಗುತ್ತೋ ಅವಾಗೆಲ್ಲವೂ ಕೂಡ ಇವರು ಪ್ರವಾಹ ಮತ್ತು ನೆರೆಯ ಭೀತಿಯಲ್ಲಿ ಬದುಕುವಂತಾಗೋದು. ಈಗಾಗಲೇ ಸಾಕಷ್ಟು ಬಾರಿ ಇವರು ನೆರೆ ಪ್ರವಾಹಕ್ಕೆ ತುತ್ತಾಗಿ ಹಲವು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಇದುವರೆಗೂ ಕೂಡ ಇದಕ್ಕೊಂದು ಶಾಶ್ವತ ಪರಿಹಾರವನ್ನು ಒದಗಿಸ್ಕೊಡೋದಕ್ಕೆ ಜಿಲ್ಲಾಡಳಿತ, ಸ್ಥಳೀಯ ಜನಪ್ರತಿನಿಧಿಗಳು, ಸರ್ಕಾರಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂಥದ್ದು ಇವರ ಬೇಸರ. ಹಾಗಿದ್ರೆ ಇವ್ರಿಗಿರುವಂಥ ಸಮಸ್ಯೆ ಏನು, ಇವರ ಬೇಡಿಕೆ ಏನು ಅನ್ನುವಂಥದ್ದನ್ನು ಖುದ್ದು ಇಲ್ಲಿರುವಂಥ ರೈತ ಮುಖಂಡರು, ಸಾರ್ವಜನಿಕರು, ಸ್ಥಳೀಯ ಮುಖಂಡರು ಎಲ್ಲರನ್ನೂ ಕೂಡ ನಾವು ಮಾತಾಡ್ಸೋಣ. ಸರ್, ಭಾಳ ವರ್ಷಗಳಿಂದ ನಿಮಗೆ ಈ ಸಮಸ್ಯೆ ಇರುವಂಥದ್ದು. ಯಾವಾಗೆಲ್ಲ ಕಾವೇರಿ ನದಿಯಲ್ಲಿ ನೀರು ಜಾಸ್ತಿ ಆಗುತ್ತೋ ಅವಾಗೆಲ್ಲವೂ ಕೂಡ ನಿಮ್ಮ ಊರಿಗೆ ದಾಸನಾಪುರ ಸೇರಿದಂತೆ 10 ಹಳ್ಳಿಗಳಿಗೆ ನುಗ್ತಾ ಇರುವಂಥದ್ದು, ನೆರೆ ಪ್ರವಾಹ ಆಗ್ತಾ ಇದೆ. ಸೊ ಇದಕ್ಕೊಂದು ಬೇಡಿಕೆ ಏನು ಇಡ್ತಾ ಇದ್ದೀರಿ? ಯಾಕೆ ಅದನ್ನು ಈಡೇರಿಸೋದಕ್ಕೆ ಸ್ಥಳೀಯ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ, ಸರ್ಕಾರಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ನಿಮಗನ್ಸುತ್ತೆ? ನಮಸ್ಕಾರ. ನನ್ನ ಹೆಸರು ಅನಗಳಿ ಬಸವರಾಜು ಅಂತೇಳಿ, ರೈತ ಮುಖಂಡ. ನಾವು ಇವತ್ತಿನ ಸಮಸ್ಯೆ ಅಲ್ಲ, ಇದು ಸ್ವಾತಂತ್ರ್ಯ ಪೂರ್ವದಿಂದ 1924ರಲ್ಲಿ ಉಚ್ಚೋಳೆ ಅಂತೇಳಿ ಈ ಟೆಂಪಲ್ ಮೇಲೆ ಜನ ಕೂಳ್ತಿರ್ತಾರೆ. ಅಂದರೆ ನಮ್ಮ ಕೊಳ್ಳೇಗಾಲ ಎಲ್ಲ ಅರ್ಧ ಕೊಳ್ಳೇಗಾಲನೇ ಮುಳುಗೋಗಿರುತ್ತೆ. ಅದಾದಮೇಲೆ 1961ರಲ್ಲಿ, ಇದು ನಮ್ಮ ತಾತ ಹೇಳ್ತಿದ್ದ ಅವಾಗ, ನಮ್ಮ ತಂದೆ ಹೇಳ್ದೇನಪ್ಪ ಅಂದ್ರೆ ನಾನು 61ರಲ್ಲಿ 6 ತಿಂಗಳು ಮಗು. ಆಗ ಮತ್ತೆ ಒಂದು ಹೊಳೆ ಪ್ರವಾಹ ಬರುತ್ತೆ. ಆ ಸಂದರ್ಭದಲ್ಲಿದ್ದಂಥ BD ಜತ್ತಿಯವರು ಮುಖ್ಯಮಂತ್ರಿಗಳು ನಮ್ಮ ಅನಗಳಿ ಗ್ರಾಮಕ್ಕೆ ಹೊಸ ಅನಗಳಿ ಅಂತೇಳಿ ಕೊಳ್ಳೇಗಾಲದ ಪಕ್ಕದಲ್ಲಿ ಸೈಟ್ ಕೊಡ್ತಾರೆ. ನಮ್ಮ ದಾಸನಪುರಕ್ಕೆ ನಮ್ಮ ಕೊಳ್ಳೇಗಾಲದ ನಾಯಕರ ಬೀದಿ ಹತ್ರ ಕೊಡ್ತಾರೆ. ನಮ್ಮ ಹಳೆ ಹಂಪಾಪುರದವ್ರಿಗೆ ಹೊಸ ಹಂಪಾಪುರದಲ್ಲಿ ಸೈಟ್ ಕೊಡ್ತಾರೆ. ಮುಳ್ಳೂರವ್ರಿಗೆ ಮೇಲ್ಗಡೆ ಅದೇ ಹೊಸ ಗ್ರಾಮ ಅಂತ ಹೇಳಿ ಕೊಡ್ತಾರೆ. ಅಂದರೆ ಈ ಆಯಾ ಸಂದರ್ಭ ಬಂದಾಗ ಸೈಟ್ಗಳು ಕೊಟ್ಟು ಅವಾಗ ಕಟ್ಕೊಳ್ಳೋದಕ್ಕೆ BD ಜತ್ತಿಯವರು 200 ರೂಪಾಯಿ ಕೊಟ್ರಂತೆ. ನಮ್ಮ ತಂದೆಯವರು ಹೇಳ್ತಾಯಿದ್ರು. ಅದರಿಂದ ಈಚೆಗೆ ನಮಗೆ ಗೊತ್ತಾದಾಗ 1991 ಇರ್ಬೋದು, 93ರಲ್ಲಿ ಇರ್ಬೋದು, ಆವಾಗ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ನಮ್ಮ ವೀರಪ್ಪ ಮೊಯ್ಲಿ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದರು. ನಮ್ಮ ಕೊಳ್ಳೇಗಾಲದ ಕೊಂಗ್ಳಗೆರೆ ತಟ್ಟೆಕೆರೆ ಅಂತಿದೆ, ಅಲ್ಲಿ ಒಂದು ಸಾಂಕೇತಿಕವಾಗಿ ನಿಮ್ಮ ಗ್ರಾಮಗಳಿಗೆ ನಾವು ಸೈಟ್ ಕೊಡ್ತೀವಿ ಅಂತೇಳಿ ಒಂದು 4 ಜನಕ್ಕೆ ಒಂದು ಹಕ್ಕುಪತ್ರ ಕೊಡ್ತಾರೆ. ಅದನ್ನು ಕೇಳ್ತಾರೆ, ನಿಮಗೆ 61ರಲ್ಲೇ ಸೈಟ್ ಕೊಟ್ಟಿದ್ವಲ್ಲ, ನಾವು ಯಾಕೆ ನೀವು ಹೋಗಿಲ್ಲ ಅಂತೇಳಿ. ನಮ್ಮ ಅನಗಳಿಯವರು ಹೊಸ ಅನಗಳಿಲಿ ಹೋಗಿ ಇದ್ದೀವಿ. ಅಂದರೆ 50%. ಯಾರಿಗೆ ಜಮೀನು ಇರಲಿಲ್ಲ ಅವರೆಲ್ಲ ಹೋಗಿ ಅಲ್ಲಿ ಉಳ್ಕೊಂಡ್ವಿ. ದಾಸನಪುರದವರು ಜಮೀನು ಇಲ್ದಿದ್ದವರು ಕೊಳ್ಳೇಗಾಲಕ್ಕೆ ಹೋಗ್ತಾರೆ. ಹಳೆ ಹಂಪಾಪುರದವ್ರು ಬಂದು ಹೊಸ ಹಂಪಾಪುರಕ್ಕೆ ಬರ್ತಾರೆ. ಮುಳ್ಳೂರವರು ಶಿಫ್ಟ್ ಆಗ್ತಾರೆ. ನಾವು ಇಲ್ಲೇ ಕೃಷಿನೇ ಮಾಡ್ತಕ್ಕಂಥವ್ರು, ಜಮೀನು ಬಿಟ್ಟು ಹೋಗದಿರ್ತಕ್ಕಂಥವ್ರುಗಳು ನಾವೇನು ಮಾಡ್ತೀವಿ, ಅನಿವಾರ್ಯ ನಾವು ಕಷ್ಟ ಸುಖ ಹೊಳೆ ಬರುತ್ತೆ ಹೋಗುತ್ತೆ ಅಂತ ನಾವು ಇಲ್ಲೇ ಉಳ್ಕೊಳ್ತೀವಿ. ಹಾಗಾಗಿ ನಮಗೆ ನಿರಂತರವಾಗಿ ನಮಗೆ ನೋವು ಬಂದಿದೆ. ನಮ್ಮ ಈ ಭಾಗದ ಶಾಸಕರುಗಳು ಇತ್ತೀಚೆಗೆ ನಮಗೆ ಬೆಳಗಾಂನ ಅಧಿವೇಶನದಲ್ಲಿರ್ಬೋದು, ನಮ್ಮ ಈಗ ಮೊನ್ನೆ ನಡೆದಂಥ ಅಧಿವೇಶನದಲ್ಲೂ ಸಹ ನಮಗೆ ತಡೆಗೋಡೆ ಬೇಕು ಅಂತೇಳಿ ಅವರು ಕೇಳ್ತಾಯಿದ್ದಾರೆ, ಪ್ರಸ್ತಾವನೆ ಮಾಡ್ತಾಯಿದ್ದಾರೆ. ಆದರೆ ಅವರು ಕೇಳ್ತಕ್ಕಂಥ ಒಂದು ವಿಚಾರ ನಮಗೇನೋ 6 ಕಾಸಿನ ಮಜ್ಜಿಗೆ ಆನೆ ಹೊಟ್ಟೆಗೆ ಎಂದಂಗೆ ಸಾಲೋದಿಲ್ಲ. ಇದು ಯಾಕೆ ಅಂತಂದರೆ ಮುಳ್ಳೂರು, ಹಂಪಾಪುರ, ನಮ್ಮ ಹರಳೆ, ಅನಗಳ್ಳಿ, ದಾಸನಪುರ, ಕೆಳಗಡೆ ಸರಗೂರು, ನರಿಪುರ, ಒಂದು 9ರಿಂದ 10 ಗ್ರಾಮಗಳು ನೀರಿನಲ್ಲಿ ಮುಳುಗಡೆ ಆಗುತ್ತೆ. ಏನು ನಮಗೆ ಪರಿಹಾರಗಳಂತೂ ಏನೇನೂ ಇಲ್ಲವೇ ಇಲ್ಲ. ಹಿಂದಿನ ಸರ್ಕಾರಗಳೇ ಎಷ್ಟೇ ವಾಸಿ ಅಂದರೆ ಏನು ಸ್ಟಾರ್ಟಿಂಗು
ಇವತ್ತು ನಾವು ಈಗಿನ ಸರ್ಕಾರ ಸರಿಯಾಗಿ ಸ್ಪಂದಿಸ್ತಿಲ್ಲ ಅಂತ ಸರ್ ಇದು ಮಳೆ ಬಂದಾಗ ಇಲ್ಲೆಲ್ಲ ನೀರು ನುಗ್ಗುತ್ತೆ, ಅವಾಗೆಲ್ಲ ಯಾವ ಥರದ ವಾತಾವರಣ ಇರುತ್ತೆ ಈ ಊರಲ್ಲಿ ಅಂತ? ಮಳೆ ಬಂದರೆ, ಫ್ಲಡ್ ಬಂದರೆ ಮತ್ತು ಈ ಥರ ತೊಂದರೆ ಆದಂಥ ಸಂದರ್ಭದಲ್ಲಿ ಈ ಅರಳೆ ಇರ್ಬೋದು, ದಾಸನಪುರ ಇರ್ಬೋದು, ಅಣಗಳ್ಳಿ ಇರ್ಬೋದು, ಹಳೆಯಂಪಾಪುರ ಇರ್ಬೋದು, ಇಷ್ಟು ಗ್ರಾಮಗಳಿಗೂ ಕೂಡ ತುಂಬಾ ತೊಂದರೆ ಆಗ್ತಾಯಿದೆ. ಯಾಕೆ ಅಂತಂದರೆ ಅರಳೆ ಬಂದು ಸ್ವಲ್ಪ ಮೇಲ್ಭಾಗದಲ್ಲಿ ಎತ್ತರ ಭಾಗದಲ್ಲಿದೆ ಅಂತ ಹೇಳ್ತಾರೆ ಎಲ್ಲರೂ ಕೂಡ. ಸೊ ಆದ ಕಾರಣ ಸುತ್ತಲೂ ಕೂಡ ಅರಳೆ ಸುತ್ತ ಕೂಡ ನೀರು ಮುಚ್ಕೊಂಡ್ಬಿಡುತ್ತೆ ಸರ್. ಕೊಳ್ಳೆಗಾಲಕ್ಕೆ ಹೋಗಬೇಕು ಅಂದರೆ ಶಾಲಾ ಮಕ್ಕಳುಗಳಿಗೂ ಕೂಡ ತುಂಬ ತೊಂದರೆ ಆಗುತ್ತೆ. ಯಾಕೆಂತಂದರೆ ರೋಡ್ ಮಧ್ಯದಲ್ಲೇ ನೀರು ಕ್ರಾಸಾಗಿ ಹೋಗ್ತಾ ಇರುತ್ತೆ, ಹರಿತಾ ಇರೋದ್ರಿಂದ ತುಂಬ ತೊಂದರೆ ಆಗ್ತಾಯಿದೆ. ಎರಡನೇದು ಬಂದು ನಾವು ದನ ಕರುಗಳು ಹಸುಗಳನ್ನ ಸಾಕಿದ್ದೀವಿ. ಈಗ ನೋಡಿ, ಮೊನ್ನೆ ಬಂದು ಹೊಳೆಯಲ್ಲಿ ನಮ್ಮದು 4 ಎಕರೆ ಜಮೀನಿದೆ. ಸೊ ಎಲ್ಲ ಹುಲ್ಲೆಲ್ಲ ಕೊಚ್ಕೊಂಡು ಹೋಗಿದೆ. ಇದಕ್ಕೆ ಯಾರೂ ಪರಿಹಾರವನ್ನು ನೀಡ್ತಾ ಇಲ್ಲ ನಮಗೆ. ಅಟ್ಲೀಸ್ಟು ಹುಲ್ಲನ್ನಾರು ಖರೀದಿ ಮಾಡಿ ಹಸು ಕರುಗಳಿಗೆ ಒಂದು ಮೇವಾಗಲಿ ಅನ್ನೋದಕ್ಕೂ ಕೂಡ ಯಾರು ಕೂಡ ಬಂದು ಸ್ಪಂದಿಸ್ತಾ ಇಲ್ಲ. ಎರಡನೇದು ಮತ್ತು ಇಲ್ಲಿ ನಮಗೆ ಕರೆಂಟ್ನ ವ್ಯವಸ್ಥೆನೂ ಕೂಡ ತುಂಬ ತೊಂದರೆ ಆಗ್ತಿದೆ. ರೈತಾಪಿ ಕುಟುಂಬ ಅಂದ ತಕ್ಷಣ ವಿದ್ಯುತ್ ಬೇಕು. ವಿದ್ಯುತ್ ಅಂದ ತಕ್ಷಣ ಇಲ್ಲಿ IP ಸೆಟ್ ತೆಗೆದ ತಕ್ಷಣ ಕರೆಂಟೇ ಇಲ್ಲ. ಎಷ್ಟೋ ಮೋಟ್ರ್ಗಳು ಮುಳುಗೋಗಿದೆ. ಇಲ್ಲಿ ಯಾರೂ ಕೂಡ ಇಲ್ಲಿ ಬಂದು ಕೇಳ್ತಾ ಇಲ್ಲ. ಇದು ತೊಂದರೆ ಆಗ್ತಾಯಿದೆ ಸರ್. ಸರ್, ಅಂದರೆ ಭಾಳ ವರ್ಷಗಳಿಂದ ಇದೇ ಹೋರಾಟವನ್ನು ಮಾಡ್ಕೊಂಬಂದಿದ್ದೀರಿ. ಯಾರೂ ನಿಮ್ಮ ನೋವನ್ನು, ಆತಂಕವನ್ನು ಕೇಳೋರಿಲ್ಲ ಅನ್ನೋಂಥ ಪರಿಸ್ಥಿತಿಯಲ್ಲಿ ಈಗ ನಮ್ಮ ಮುಖಂಡದ ರಾಜ ನಮ್ಮ ಬಸವರಾಜರು ಹೇಳೋದೆಲ್ಲ 100% ಸತ್ಯ. ಯಾಕಂದರೆ ಪ್ರತಿ ವರ್ಷ ನಮ್ಮ ರೈತರು ಇಲ್ಲಿ ಪಾಪ ತುಂಬ ಬಡವರು, ಎಲ್ಲ ರೈತರು ಕೂಲಿ ಕಾರ್ಮಿಕರು ಇರೋದ್ರಿಂದ ಏನಾಗ್ತದೆ ನೋಡಿ, ಪ್ರತಿ ವರ್ಷ ಈಗ ಹಡ್ಡೋಳೆ ಅಂತ ಒಂದು ಬರುತ್ತೆ, ಅಂಪಾಪುರದಿಂದ ಒಂದು ಕ್ರಾಸಾಗಿ 1000 ಎಕರೆ ಮುಚ್ಚೋಗ್ತದೆ. ಆವಾಗ ಭತ್ತ, ಕಬ್ಬು, ಜೋಳ, ತರಕಾರಿ ಎಲ್ಲನೂ ಬೆಳೆದಿರ್ತಾರೆ, ಎಲ್ಲ ನಾಶ ಹೋಗುತ್ತೆ. ನೋಡಿ, ಲಾಸ್ಟ್ ಇಯರ್ 2 ಸಾರಿ ಬಂದಿದೆ, ಒಂದು ವಾರದ 2 ಸಾರಿ ಬಂದಿದೆ ಒಳ್ಳೆ. ಈ ಸಾರಿ ಮೊನ್ನೆ ಒಂದು ವಾರದಲ್ಲಿ ಒಂದು ಸಾರಿ ಬಂತು. ಹೀಗಾಗಿ ದಯವಿಟ್ಟು ಸರ್ಕಾರದವರು ಈ ಕಡೆ ಗಮನ ಹರಿಸಿ ತಡೆಗೋಡೆ ಮಾಡಿ ರೈತರಿಗೆ ಒಳ್ಳೆಯ ಕಾರ್ಯವನ್ನು ಮಾಡಿಕೊಡ್ಬೇಕು. ಹಾಗಾದರೆ ನಾವು ಎಲ್ಲ ಇಲ್ಲಿ ಬದುಕೋದಕ್ಕೆ ಚೆನ್ನಾಗಿರುತ್ತೆ ನೋಡಿ. ಸರ್, ಪ್ರತಿ ವರ್ಷ ಮಳೆ ನೀರು ನಿಮ್ಮ ಊರಿಗೆ ನುಗ್ಗಿದಾಗ ಕೃಷಿ ಬೆಳೆ ಎಲ್ಲ ನಾಶ ಹೋಗುತ್ತೆ. ಯಾವುದೇ ಪರಿಹಾರ ಅಂತ ಏನು ಅಂಥದ್ದು ಯಾವುದು ಬಂದಿಲ್ಲ ನೋಡಿ, ಯಾರಿಗೂ ಬಂದಿಲ್ಲ ನೋಡಿ. ಒಟ್ಲು ಹಾಕೊಂಡಿದ್ರು, ಎಲ್ಲ ಮುಳುಗೋಗಿದೆ ನೋಡಿ. ಇಡೀ ತಂತ್ರಜ್ಞಾನದಲ್ಲಿ ಭಾಳ ಮುಂದಿರುವಂಥ ರಾಜ್ಯ, ದೇಶ ಕೂಡ ಒಂದು ತಡೆಗೋಡೆ ಕಟ್ಕೊಡೋಕ್ಕಾಗಲ್ಲ ಅಂತಂದರೆ ಸರ, ಇಲ್ಲಿ ನಾವು ದಾಸನಪುರದವರು, ಇಲ್ಲಿ ನಮ್ಮದು ಒಂದೇ ಡ್ಯಾಮ್ ನೀರು ಆಗಿದ್ರೆ ನಮಗೆ ಏನೂ ತೊಂದರೆ ಆಯ್ತಾನಿಲ್ಲ ಸರ್. ಇದು KRS ನೀರು ಮತ್ತು ಕಬಿನಿ ನೀರು ಇವೆರಡರಿಂದ ಬರ್ತಿರ್ಬೇಕಾರೆ ನಾವು ಈ ದಾಸನಪುರ ಹತ್ರ ತುಂಬ ತೊಂದರೆ ಇದೆ ಸರ್. ಯಾಕಂದ್ರೆ ಲೆಫ್ಟ್ ಹೋದ್ರೆ ಅರಳೆಯಿಂದ ನೀರು ನುಗ್ಗುತ್ತಾ ಸರ್. ನೆಕ್ಸ್ಟು ಅಂಪಾಪುರದಿಂದ ರೈಟಿಗೆ ಬಂದ್ರೆ ಅಂಪಾಪುರದಿಂದ ನೀರು ನುಗ್ಗುತ್ತಾ ಸರ್. ತೊಂದರೆ ಆಗಿರೋದು ದಾಸನಪುರಕ್ಕೆ ಸರ್. ದಾಸನಪುರಕ್ಕೆ ಅಂತ ನಾನು ಒಂದೂ ಹೇಳ್ತಿಲ್ಲ. ಈ ಸರಿ ಹಳೆಂಪಾಪುರ, ಅರಳೆ, ಇಲ್ಲಿ ಹಳೆಯನಗಳ್ಳಿ ಮತ್ತು ಮುಳ್ಳೂರು ಈ ಭಾಗ ತುಂಬ ತೊಂದರೆ ಆಯ್ತು ಸರ್. ಯಾಕಂದರೆ ಒಂದು ಡ್ಯಾಮ್ನಾಗಿದ್ರೆ ಏನೂ ತಮಗೆ ತೊಂದರೆ ಆಯ್ತಿರಲಿಲ್ಲ ಸರ್. KRS ಕಬಿನಿ 2 ಮಿಕ್ಸಾಗಿ ಬಂದ್ರಿಂದ ತುಂಬ ತೊಂದರೆ ಇದೆ ಸರ್. ಇದಕ್ಕೆ ಮುಂದಕ್ಕೆ ನೀವೇನು ಮಾಡಬೇಕು ಅದನ್ನು ನೀವು ಮಾಡ್ಕೊಂಡು. ಅಂದರೆ ಅಲ್ಲಿ KRS ಅಲ್ಲಿ ಸುಮಾರು 1.5-2 ಲಕ್ಷ ಕ್ಯೂಸೆಕ್ ನೀರು ಬಿಟ್ಟರೆ ಈ ಕಡೆ ಸಂಪೂರ್ಣ ನೀರು ಬಿಟ್ರೆ ಅಡ್ಡೊಳೆ ಬರುತ್ತೆ ಸರ್. ಇನ್ನೊಂದು 50,000 ಕ್ಯೂಸಸ್ ನೀರು ಜಾಸ್ತಿ ಬಿಡ್ತು ಅಂತಂದ್ರೆ ಊರು ಖಾಲಿ ಮಾಡ್ಬೇಕಾಯ್ತ ಸರ್. ಊರು ಖಾಲಿ ಮಾಡಿ ಎಲ್ಲಿಗೆ ಹೋಗ್ತೀರಿ? ಎಲ್ಲದು ಸರ್, ಗಂಜಿ ಕೇಂದ್ರಕ್ಕೆ ಸಿಕ್ಕಿದ್ರೆ ಹೋಗ್ಬೇಕಾಗತ್ತ ಸರ್. ಗೌರ್ಮೆಂಟ್ ಬಂದು ನಮ್ಮ ಯಾರು ಕರ್ಕೊಯ್ತಾರೆ ಮಾಡ್ತಾರ ಸರ್. 3 ಹೊತ್ತು ಊಟ ಕೊಡ್ತಾರೆ. ಅಲ್ಲಿ ಒಂದು 4 ನೀರೇ ತೆಗೆದೋದ್ಮೇಲೆ ಹೋಗ್ಯಪ್ಪ ಮನೆಗೆ ಅಂತ ಕಳಿಸ್ತಾರೆ. ನಾವು ರೈತರು, ನಮಗ್ ನೀವು ಯಾರು ಊಟ ಹಾಕೋದು ಬೇಡ, ನಮ್ಗೆ ಇದಕ್ಕೆ ಪರಿಹಾರ ಕೊಡಿ, ನಾವೇ ಊರಿಗೆ ಬೇಕಿದ್ರೆ ಊಟ ಹಾಕ್ತೀವಿ ಸರ್. ಹಂಗಿಲ್ಲ ಸರ್, ಇವಾಗ ವರ್ಷ ಬರೀ ಇದೇ ಗೋಳು ನಮ್ಗೆ, ಇದೇ ಗೋಳು. ಇನ್ನು ನೆಕ್ಸ್ಟ್ ವರ್ಷನೂ ಇದೇ ಗೋಳು, ನೆಕ್ಸ್ಟ್ ಮುಂದಿನ ವರ್ಷನೂ ಇದೇ ಗೋಳು. ಪ್ರತಿ ವರ್ಷ 1991 ಇಸ್ವಿಂದು ಬರೀ ತೊಂದರೆನೇ ಸಿಗಿಸ್ಕೊತಿದ್ದ. ಇದು ಗ್ರಾಮಗಳು ಬರೀ ತೊಂದರೆನೇ ಸಿಗುತ್ತೆ. ಇದಕ್ಕೆ ಯಾರು ನಮಗೆ ಬಂದು ಏನ ಎತ್ತಲ ಅಂತ ಯಾರು ಕೇಳೋರಿಲ್ಲ. ತಡೆಗೋಡೆ ನೀರು ಮುಡಿಸಿ ಅಂತ ಸುಮಾರು ವರ್ಷದಿಂದ ಕೇಳ್ತಿರೋದು ಸರ್. ಅವ್ರು ಯಾರು ಮಾಡ್ತಿಲ್ಲ. ಹೇಳ್ದಂಗೆ 1924ರಿಂದನೇ ಅವ್ರ ಅಜ್ಜ ಅವ್ರ ತಂದೆಗೆ ಹೇಳಿದ್ರು, ಇವ್ರ ತಂದೆ ಇವ್ರಿಗೆ ಹೇಳಿದ್ರು. ಸುಮಾರು ಅಂದ್ರೆ ಹೆಚ್ಚು ಕಮ್ಮಿ 100 ವರ್ಷದ ಸಮಸ್ಯೆ ಸರ್ ಇದು. ಅಜ್ಜಿ, ಹೆಂಗೆ 100 ವರ್ಷದಿಂದ ಹಿಂಗೆ ಐತೆ ಪರಿಸ್ಥಿತಿ ಇಲ್ಲಿ? ಆಯ್ತು ಸರ್, ಇತ್ತು ಸರ್. ಈಗ ಏನ್ ಮಾಡ್ಬೇಕು ಅನ್ಕೊಂಡಿರಿ? ಎಲ್ಲ ನಮ್ಗೆ ಮನ ಬೇಕು ಸರ್. ಒಬ್ರು ಕಟ್ಸ್ಕೊಟ್ರ, ಒಬ್ರು ಕಟ್ಸ್ಕೊಂಡಿಲ್ಲ. ನಮ್ದು ನೋಡೋಳಲ್ಲಿ ಹೋಯ್ತಿತ್ತು ಮನೇಲಿ ಮಾಡ್ಕೊಡಿ ಅಂತ ದೊಡ್ಡವ್ರು ಹೇಳಿದ್ರೋಳೆ, ಒಬ್ರು ಮಾಡ್ಕೊಂಡಿಲ್ಲ. ಈಗ ನಿಮ್ಮ ಕಾಲದಲ್ಲಿ ನಮ್ಗೆ ಮನೆ ಆಗ್ಬೇಕು. ಇಲ್ಲಿ ನೆರೆ ಎಲ್ಲ ಬಂದ್ರೆ ಹೆಂಗಿರುತ್ತೆ ವಾತಾವರಣ? ನೀರ್ ನುಗ್ಗುತ್ತಾ ಇಡೀ? ಎಲ್ಲ ಒಂದು 100 ನುಗ್ಗಿ ಅಲ್ಲಿ ಕೊಳ್ಳಗಾಲಕ್ಕೆ ಹೋಯ್ತು ಮೇಲೆ. ಕೊಳ್ಳಗಾಲಕ್ಕೆ ಅವಾಗ ಏನ್ ಮಾಡ್ತೀರಿ? ಅಲ್ಲಿ ಇಸ್ಕೂಲ್ ಮನೇಲಿ ಊಟ ಕೊಡ್ತಾರ 3 ಹೊತ್ತು ಅಷ್ಟೇ. ಇದು ಕಳಿಸ್ಬಿಡ್ತಾರೆ. ನಮ್ಮ ಬಂದು ಇಲ್ಲಿ ತೊಳೆದು ಬೆಳಗಿ ಅದು ಅಷ್ಟು ಕಟ್ ಮಾಡಿ ಎಲ್ಲ ಮೆಕ್ಕಲೆಲ್ಲ ಮೆತ್ಕೊಂಡು ತೊಳತೀವಿ ಸರ್. ತೊಳೆದ್ಬಿಟ್ಟು ಇದ್ಕೊತೀವಿ. ನಮಗೆ ಮನಿಲ್ಲ, ಹೊಸಿದ ಜನಕ್ಕೆ ಕೊಟ್ಟರು ಹೊಸಿದ ಜನಕ್ಕೆ ಇಲ್ಲ. ಎಲ್ಲಿಗೆ ಹೋಗಮ್ಮ, ಎತ್ತಕ್ಕೆ ಹೋಗಮ್ಮ, ನಡ್ರಿ ಮನ ತೋರಿಸ್ಕೊಡ್ತೀನಿ ಈಗ ನಾನು. ನಾವು ಜೀವನ ಇವಾಗ ಇಲ್ಲಿ ಬಂದು ಬೆಳೆಗಳು ಮತ್ತು
ಭೂಮಿಗಳು ಎಲ್ಲಿ ಫಸಲು ತೆಗಿತಾರೆ ಅಲ್ಲೆಲ್ಲ ನೀರು ತುಂಬ್ಕತ್ತ. ಅದು ಒಂದು ಮುಗೀತು. ಅದು ಮುಗಿದ ಮೇಲೆ ನಮಗೀಗ ಹೋಗಿ ಹೊರಗಡೆ ಹೋಗಿ ನಾವು ಹೋಗಿ ಮನೆ ಕಟ್ಕೊಳಕ್ಕೂ ಆಗಲ್ಲ. ಈಚರಿ ಜಮೀನಿಗೆ ಬಂದು ಇಲ್ಲಿ ನಾವು ಆರಂಭನ ಮಾಡೋಕ್ಕಾಗಲ್ಲ. ಆ ರೀತಿ ನಮ್ಮ ಪರಿಸ್ಥಿತಿ ಇವಾಗ ಆಗಿದೆ ಸರ್. ಇಲ್ಲ ನಾವು ಶಾಶ್ವತ ಪರಿಹಾರ ಕೊಡಿ ಅಂತಂದ್ರೆ ಹೊರಗಡೆ ನೀವು ಜಮೀನು ತೆಗೆದು ನಮ್ಗೆ ಮನೆ ಕಟ್ಸ್ಕೊಡ್ತೀನಿ ಅಂತಂದ್ರು ಇಲ್ಲಿ ಬಿಟ್ಟಿರೋಕ್ಕಾಗಲ್ಲ. ಜಮೀನು ಬಿಟ್ಟಿರೋಕ್ಕಾಗ ಹೋಗಿ ಸ್ವಲ್ಪ ಮಂದಿ ಹೋಗಿ ಮಾಡ್ತೀನಿ ಅಂದ್ರೆ ಆಗಲ್ಲ. ನಮ್ಮ ದುಡಿಮೆನೇ ಅದಲ್ವಾ? ಹೌದು ಸರ್, ಏನು ಮಾಡೋದು ಹೇಳಿ. ಭೂಮಿಯಲ್ಲಿ ದುಡ್ಡು ತಿನ್ನೋರಲ್ವಾ? ಮನೆ ಕೊಡ್ತೀರಿ ಸರಿ, ದುಡಿಯಕ್ಕೆ ಭೂಮಿ ಕೊಡ್ತೀರಾ? ಎಲ್ಲಿ ಕೊಡ್ತೀರಾ ಹೇಳಿ? ಅದರಿಂದ ನಾವು ಬಂದಿಲ್ಲಿ ಆರಂಭ ಸುಖಾನು ಮಾಡ್ತಾ ಇದೆ. ನೆರೆ ಬಂದಾಗ ಹೆಂಗಿರುತ್ತೆ ವಾತಾವರಣ? ಭಾಳ ತೊಂದರೆಲಿದ್ದೀವಿ ಸರ್. ಯಾವ ಥರ? ಅದೇ ಬಡ ಬಂದಾಗ ಊರು ಬಿಟ್ಟು ಹೋಗ್ಬೇಕು, ಬೆಳೆಗಳ ನಷ್ಟ ಆಯ್ತದೆ. ಕೊಯ್ಲು ಟೈಮ್ಗೆ, ಈಗ ಒಟ್ಟುಗಳ ಟೈಮ್ಗೆ ಎಲ್ಲ ತುಂಬ ತೊಂದರೆ ಆಯ್ತು. ಎಲ್ಲಿಗೆ ಹೋಗ್ತೀರಿ? ಕೊಳ್ಳೇಗಾಲಕ್ಕೆ ಹೋಗ್ತೀವಿ. ಕೊಳ್ಳೇಗಾಲಕ್ಕೆ ಗಂಜಿ ಕೇಂದ್ರ ರೆಡಿ ಮಾಡ್ತಾರೆ, ಅಲ್ಲಿಗೆ ಹೋಗ್ತೀರಿ. ಅವಾಗ 5-6 ತಿಂಗಳು ನೀವೇನು ಕೆಲಸ ಏನು ಮಾಡಂಗಿಲ್ಲ, ದುಡಿಮೆ ಏನಿಲ್ಲ ಸರ್, ಏನು ಮಾಡೋಂಗಿಲ್ಲ. ಅಲ್ಲ ಸರ್, ನಾವು ಭೂಮಿಯಲ್ಲಿ ದುಡ್ದು ಊರವ್ರಿಗೆಲ್ಲ ಅನ್ನ ಹಾಕ್ತಿವಿ, ನಾವೇ ಹೋಗಿ ಗಂಜಿ ಕೇಂದ್ರದಲ್ಲಿ ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಒಳ ಬಂದಾಗ ಏನು ಮಾಡೋದು ಸರ್, ನಡು ಮಧ್ಯದಲ್ಲಿ ಕೂತ್ಕೊಂಡು ನಾವು ಸರ್ ಇವಾಗ 4-5 ದಿನದಿಂದ ಇಲ್ಲ ಹತ್ರ ಬಂದ್ಬಿಟ್ಟಿತ್ತು ಸರ್. ಇಲ್ಲಿವರೆಗೂ ಬಂದು ಎಲ್ಲ ಊರಿಗೆಲ್ಲ ಸುತ್ತಮುತ್ತ ನೀರಿತ್ತು. ಆವಾಗಲೇ ಯಾರೋ ಬಂದು ಏನೋ ಎತ್ತಲ ಅಂತ ನಮ್ಗೆ ಕೇಳೋರಿಲ್ಲ. ಇನ್ನು ಜಾಸ್ತಿ ಏನಾರು ಫುಲ್ ಜಾಸ್ತಿ ಬಂದ್ಬಿಟ್ರೆ ಆವಾಗ ಜೀಪ್ ಎತ್ಕೊಂಡು ಬರ್ತಾರ ಸರ್. ಬಂದ್ಬಿಟ್ಟು ನಮ್ಗೆ ನೋಡ್ತಾರ ಸರ್, ಬನ್ನಿಯಪ್ಪ ಗಂಜಿ ಕೇಂದ್ರ ಮಾಡಿ ನಡ್ರಿ ಅಂದ್ಬಿಟ್ಟು ಕರ್ಕೊಂಡ್ಬಿಡ್ತಿದ್ದಾರೆ ಅಷ್ಟೇ ಸರ್. ಭಾಳ ಬೇಸರದ ಸಂಗತಿ ಅಣ್ಣ ಯಜಮಾನ್ರೆ, ಭಾಳ ಬೇಸರ. ತುಂಬ ಬೇಸರ ಇದೆ ಸರ್. ಏನು ಮಾಡೋದು, ಈ ಭಾಗದಲ್ಲಿ ಪರಿಸ್ಥಿತಿ ಈ ಥರ ಇದೆ. ಜನಪ್ರತಿನಿಧಿಗಳು ಮುಂದಿನ ದಿನದಲ್ಲಾದ್ರೂ ಇದ್ರ ಬಗ್ಗೆ ಗಮನ ಹರಿಸಿ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾವು ಮನವಿ ಮಾಡ್ಕೊಳ್ತೀವಿ ಸರ್. ಇಷ್ಟು ವರ್ಷಗಳಿಂದ ಹಿಂಗೆ ಬದುಕ್ತಾ ಇದ್ದಾರಲ್ಲ ಸರ್, ನಿಮ್ಮ ತಾತರ ಕಾಲದಿಂದ, ತಂದೆ ಕಾಲದಿಂದ, ಈಗ ನೀವು ಮತ್ತೆ ಮುಂದಕ್ಕೆ ನಿಮ್ಮ ಮಕ್ಕಳು ಸರ್. ಈಗ ಏನು ಹೇಳ್ತಾರೆ, ದೇಶ ಎಲ್ಲ ಏನು ಹೇಳ್ತಾರೆ ಇವರು, ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಎಲ್ಲಿ ಸರ್ ಬೆನ್ನೆಲುಬಿರೋದು? ಬೆನ್ನು ಮುರಿತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಇಷ್ಟೆಲ್ಲ ಫ್ಲಡ್ ಬಂದು ಇಷ್ಟೆಲ್ಲ ತೊಂದರೆಯಾಗಿ ಸಮಸ್ಯೆಗಳಾದಾಗಲೂ ಬಂದು ಸ್ಪಂದಿಸಲಿಲ್ಲ ಅಂತಂದರೆ ಇವರು ದೇಶದಲ್ಲಿ ರೈತರ ಬೆನ್ನೆಲುಬು ಅಂತ ಬಾಯಿ ಮಾತಿಗಷ್ಟೇ ಹೇಳ್ತಾರೆ ಸರ್. ಯಾರು ಇದನ್ನು ಕೇಳೋರಿಲ್ಲ. ಸರಿಯಾದ ಬೆಲೆ ಇಲ್ಲ. ಈ ಸಾರಿ ಭತ್ತ ಬೆಳೆದಿದ್ದಾರೆ ಕ್ವಿಂಟಲ್ಗೆ 2,000 ರೂಪಾಯಿ, 2,100 ರೂಪಾಯಿ. ಎಲ್ಲಿಗೆ ಹೋಗ್ಬೇಕು ಸರ್? ಒಂದು ಮೂಟೆ DAP ಬಂದು 1,450 ರೂಪಾಯಿ, 500 ರೂಪಾಯಿ. ಒಂದು ಮೂಟೆ 10-26 ಎಷ್ಟು ಇಲ್ಲೆಲ್ಲ ಇಷ್ಟೆಲ್ಲ ಬೆಲೆಗಳು ಇಷ್ಟು ಜಾಸ್ತಿ ಆಗ್ತಿದ್ರು ಕೂಡ ರೈತನಿಗೆ ಯಾವುದೇ ರೀತಿಯಲ್ಲಿ ಅನುಕೂಲ ಆಗ್ತಾ ಇಲ್ಲ ಸರ್. ನೋಡಿ, ಈಗ ಹೋಟ್ಲು ಪಾತಿ ಮಾಡಿದ್ದಾರೆ. ಒಂದು ಮೂಟೆ ಭತ್ತ ಬಂದು 900 ರೂಪಾಯಿ ಇದೆ, 1,000 ರೂಪಾಯಿ ಇದೆ, 850 ರೂಪಾಯಿ ಇದೆ. ಸೊ ಫ್ಲಡ್ ಬಂತು, ಈಗ ಮುಳುಗೋಯ್ತು. ಇದನ್ನು ಕೇಳೋರು ಇಲ್ಲ. ಇಲ್ಲಿ ಇವರು ಹೊಟ್ಟೆಗೆ ಇವರು ಅನ್ನ ತಿಂತಾರೆ ಅನ್ನೋದನ್ನು ಬಿಟ್ಟು ದುಡ್ಡು ತಿನ್ನೋಕ್ಕಾಗತ್ತೆ ಸರ್? ಇಲ್ಲಿ ಬಂದು ರೈತರ ಹತ್ರ ಬಂದು ನೇರ ಬಂದು ಏನರಪ್ಪ ನಿಮ್ಮ ಕಷ್ಟ ಅಂತ ಕೇಳಿ ಅಟ್ಲೀಸ್ಟ್ ಒಂದು ಭತ್ತ ಹೋಗಿದೆ, ಒಂದು ಹೋಟ್ಲು ಪಾತಿ ಹೋಗಿದೆ, ಹುಲ್ಲು ಹೋಗಿದೆ, ಹಸು ಕರುಗಳಿಗೆ ಮೇವಿಲ್ಲ. ಇದಕ್ಕಾದರೂ ಬಂದು ಸ್ಪಂದಿಸ್ತಾ ಇದ್ದರೆ ಇನ್ನೇನಕ್ಕೆ ಇವರು ಇದ್ದಾರೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಸರ್. ಈ ಥರ ಪರಿಸ್ಥಿತಿನಲ್ಲಿ ನಾವು ಬದುಕಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ. ಒಂದಲ್ಲ ಎರಡಲ್ಲ ಸರ್, ಸುಮಾರು 10 ಹಳ್ಳಿ. ಖಂಡಿತವಾಗೂ ಸರ್, ಮುಳ್ಳೂರು ಇರ್ಬೋದು, ಹಳೆ ಅಂಪಾಪುರ ಇರ್ಬೋದು, ದಾಸನಪುರ ಇರ್ಬೋದು, ಅರಳೆ ಇರ್ಬೋದು, ಹಳೆ ಅಣಗಳ್ಳಿ ಇರ್ಬೋದು, ಸರಗೂರು ಇರ್ಬೋದು, ದನಿಗೆರೆ ಇರ್ಬೋದು, ಇಷ್ಟು ಗ್ರಾಮಗಳಿಗೂ ನರಿಪುರ ಇರ್ಬೋದು, ಎಲ್ಲ ಕಡೆನೂ ಸುಮಾರು 1000 ಎಕರೆ ಫ್ಲಡ್ಡಲ್ಲಿ ಮುಳುಗೋಗುತ್ತೆ ಸರ್. ತುಂಬ ತೊಂದರೆ ಇದೆ. ಇದನ್ನು ಸ್ವಲ್ಪ ತಡೆಗೋಡೆ ನಮ್ಮ ಹಿರಿಯರು ಹೇಳಿದ್ರು, ತಡೆಗೋಡೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದು ಬರೀ ಪ್ರಸ್ತಾವನೆ ಆಗ್ತಾ ಇದೆ ಅಷ್ಟೇ. ಇದು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. 18 ಕೋಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಅಂತ ಅದಿನ್ನೇನೋ ಅನುಮೋದನೆ ಆಗಿದೆಯೋ ಇಲ್ವೋ ಅದು ಗೊತ್ತಿಲ್ಲ. ನಮ್ಮ ಸ್ನೇಹಿತರು ಹೇಳಿದ್ರು ಸರ್, ಆನೆಗೆ ಚಡ್ಡಿ ಹೊಲಿಸ್ದಂಗೆ ಆಗುತ್ತೆ ಅಂತ. ಖಂಡಿತ ಸತ್ಯ ಅದು. ಯಾಕೆ ಅಂತ ಹೇಳಿದ್ರೆ ಅದು ಏನು ಬಜೆಟು, ಅದು ಎಷ್ಟು ಕಿಲೋಮೀಟ್ರ್ ಹೋಗ್ತಾ ಇದೆ ಜನಗಳಿಗೆ. ಇದೀಗ ಮುಳ್ಳೂರಿಂದ ಹಿಡಿದು ಸರಗೂರವರೆಗೆ ಮಿನಿಮಮ್ 7ರಿಂದ 8 ಕಿಲೋಮೀಟ್ರ್ ಇದೆ. ಇದೆಲ್ಲ ಫ್ಲಡ್ ಬರ್ತಕ್ಕಂಥ ಪ್ರದೇಶ. ಸೊ ಇಲ್ಲಿಗೆ ಏನು ಎಸ್ಟಿಮೇಟ್ ಇದೆ, ಇಂಜಿನಿಯರ್ಗಳು ಬರಬೇಕು. ಸುಮ್ಮನೆ ಎಲ್ಲೋ ಕುಂತು ಏನೋ ಒಂದು ಮಾತನಾಡಿದ್ರೆ ಅದು ಅರ್ಥ ಇರೋದಿಲ್ಲ ಸರ್. ಅದನ್ನು ಮೆಜರ್ಮೆಂಟ್ ತಜ್ಞರುಗಳಿದ್ದಾರೆ, ಅವರು ಸೈಂಟಿಫಿಕ್ ಆಗಿ ತಜ್ಞರುಗಳಿದ್ದಾರೆ. ಅದನ್ನು ಬಂದು ಅವಲೋಕನ ಮಾಡಿ ಅನಂತರ ಅದನ್ನು ಮಾಡಿದ್ರೆ ತುಂಬ ಒಳ್ಳೆಯದಾಗ್ತದೆ ಸರ್. ಜನ ಇನ್ನೂ ಎತ್ತರಕ್ಕೆ ಬೆಳೆಸ್ತಾರೆ. ಸೊ ಇಲ್ಲ ಅಂದರೆ ಕೈ ಬಿಟ್ಬಿಡ್ತಾರೆ ಸರ್. ಖಂಡಿತ. ಇದಿಷ್ಟು ಕೊಳ್ಳೇಗಾಲ ತಾಲೂಕಿನ ಕಾವೇರಿ ನದಿ ಪಾತ್ರದಲ್ಲಿರುವಂಥ ಹಳ್ಳಿ ಮತ್ತು ಹಳ್ಳಿಗಳ ಜನರ ಮಾತು. ಸುಮಾರು 100 ವರ್ಷಕ್ಕೂ ಅಧಿಕ ಕಾಲದಿಂದ ಇವರು ತಲತಲಾಂತರವಾಗಿ ಇದೇ ರೀತಿಯಾಗಿರುವಂಥ ಬದುಕನ್ನು ನಡೆಸ್ತಾ ಇದ್ದಾರೆ. ಇದುವರೆಗೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು, ಸರ್ಕಾರ, ಪ್ರಭುತ್ವ ವ್ಯವಸ್ಥೆ ಇವರಿಗೆ ಬೇಕಾಗಿರುವಂಥ ಸೌಲಭ್ಯವನ್ನು, ಇವರಿಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಈ ನದಿ ನೀರು ಏರಿಕೆಯಾಗುವಂಥ ಸಂದರ್ಭದಲ್ಲಿ ಉಂಟಾಗುವಂಥ ನೆರೆ ಮತ್ತು ಪ್ರವಾಹವನ್ನು ತಡಿಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಈಡೇರಿಸೋದಕ್ಕೆ ಇಲ್ಲಿನ ವ್ಯವಸ್ಥೆಗೆ ಸಾಧ್ಯ ಆಗ್ತಾ ಇಲ್ಲ. ಇದರ ಜೊತೆಗೆ ಪ್ರತಿ ಮಳೆಗಾಲದಲ್ಲೂ ಕೂಡ ಪ್ರವಾಹ ನೆರೆಯಲ್ಲಿ ಪರದಾಡಿ ಬದುಕನ್ನು ಕಟ್ಟಿಕೊಳ್ಳುವಂಥ ಒಂದು ವಾತಾವರಣದಲ್ಲಿ ಇವರೆಲ್ಲರೂ ಕೂಡ ಜೀವನವನ್ನು ಮಾಡ್ತಾ ಇರುವಂಥದ್ದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.